ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಬ್ಯೂಟಿಫುಲ್ ಜೋಡಿ ಅಂತಂದ್ರೆ ಅದು ಜೈ ಜಗದೀಶ್ ಹಾಗೆ ವಿಜಯಲಕ್ಷ್ಮಿ ಸ್ನೇಹಿತರೆ. ಸೊ ಇಬ್ರು ಕೂಡ ಪ್ರೀತಿಸಿ ಮದುವೆಯಾಗ್ತಾರೆ. ಸ್ಯಾಂಡಲ್ವುಡ್ನಲ್ಲಿ ನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ ಜೈ ಜಗದೀಶ್ ಅವರು ಗುರುತಿಸ್ಕೊಳ್ತಾರೆ. ಜೊತೆಗೆ ವಿಜಯಲಕ್ಷ್ಮಿ ಕೂಡ ತುಂಬಾ ರಿಚ್ ಫ್ಯಾಮಿಲಿಯಿಂದ ಬಂದವರು, ಸಿನಿಮಾದಲ್ಲಿ ನಿರ್ಮಾಪಕಿಯಾಗಿ, ನಟಿಯಾಗಿ ಕಾಣಿಸ್ಕೊಳ್ತಾರೆ. ಸೊ ಮುದ್ದಾದ ಜೋಡಿ ಇವರು. ಸೊ ಈ ಮುದ್ದಾದ ಜೋಡಿಗೆ 3 ಮಕ್ಕಳಿರೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಅದು ಕೂಡ 3 ಹೆಣ್ಣು ಮಕ್ಕಳು. ಸೊ ಇದೀಗ 3 ಹೆಣ್ಣು ಮಕ್ಕಳ ಮದುವೆಯ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಇವರು ಮದುವೆ ಆಗದೇ ಇರೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾದ್ರೆ ಆ ಕಾರಣ ಏನು? ತಂದೆ ತಾಯಂದ್ರು ಕಾರಣನ ಅಥವಾ ಮಕ್ಕಳೇ ಕಾರಣನ? ಏನಾಗಿದೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜೈ ಜಗದೀಶ್ ಹಾಗೆ ವಿಜಯಲಕ್ಷ್ಮಿ ಅವರು ಪ್ರೀತಿಸಿ ಮದುವೆಯಾಗಿರುವಂಥ ವಿಚಾರ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆದರೆ ಜೈ ಜಗದೀಶ್ ಅವರು ವಿಜಯಲಕ್ಷ್ಮಿ ಸಿಂಗ್ ಅವರನ್ನು ಮದುವೆಯಾಗೋ ಮುನ್ನ ಒಂದು ಮದುವೆಯಾಗಿದ್ರು. ಆ ಒಂದು ಪತ್ನಿಗೆ ಒಂದು ಮುದ್ದಾದ ಹುಡುಗಿ ಕೂಡ ಇದ್ದಾರೆ, ಅಂದರೆ ಮಗಳೂ ಕೂಡ ಇದ್ದಾರೆ. ಆ ಮಗಳಿಗೆ ಮದುವೆ ಕೂಡ ಆಗಿರುವಂಥದ್ದು, ಮದುವೆಯಾಗಿ ಡಿವೋರ್ಸ್ ಕೂಡ ಆಗಿದೆ. ಹೌದು, ರೂಪಾ ಅನ್ನುವರನ್ನ ಇವರು ವಿವಾಹವಾಗಿದ್ರು. ಇಬ್ಬರ ಮಧ್ಯೆ ಹೊಂದಾಣಿಕೆ ಆಗದ ಕಾರಣ, ಮನಸ್ತಾಪ, ಭಿನ್ನಾಭಿಪ್ರಾಯ ಹೆಚ್ಚಾಗಿದ್ದ ಕಾರಣ ರೂಪಾ ಹಾಗೆ ಜೈ ಜಗದೀಶ್ ದೂರ ಆಗ್ತಾರೆ. ಸ್ನೇಹಿತರೆ, ಅಸಲಿಗೆ ರೂಪಾ ಅನ್ನುವರನ್ನ ಮದುವೆ ಆಗೋ ಮುನ್ನವೇ ಮೈಸೂರಿನಲ್ಲಿ ವಿಜಯಲಕ್ಷ್ಮಿ ಸಿಂಗ್ ಅವರನ್ನ ಜಗದೀಶ್ ಭೇಟಿಯಾಗಿದ್ರು. ಸಿನಿಮಾ ಕಾರಣದಿಂದಾಗಿ ಬೆಂಗಳೂರಿಗೆ ಬಂದಂತಹ ಜೈ ಜಗದೀಶ್ ಅವರು ರೂಪಾ ಅನ್ನೋರನ್ನ ಮ್ಯಾರೇಜ್ ಆಗ್ತಾರೆ ಅನ್ನುವಂಥ ವಿಷಯ ವಿಜಯಲಕ್ಷ್ಮಿ ಅವರಿಗೆ ಗೊತ್ತಾಗುತ್ತೆ. ಸೊ ಅದಾದ ಮೇಲೆ ಅವರು ಚೆನ್ನಾಗಿರ್ತಾರೆ ಇಬ್ಬರು ಕೂಡ. ಅದಾದ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗುತ್ತೆ. ಸೊ ಮೈಸೂರು ವುಡ್ಲ್ಯಾಂಡ್ಸ್ ಥಿಯೇಟರ್ನಲ್ಲಿ ಇವರು ಮೊದಲ ಬಾರಿಗೆ ಮೀಟ್ ಆಗ್ತಾರೆ, ಅಂದರೆ ವಿಜಯಲಕ್ಷ್ಮಿ ಅವರು. ಸೊ ಅದಕ್ಕಿಂತ ಮುಂಚೆ ಅವರಿಗೊಂದು ಬೇಸರ ಇದೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಸೊ ಯಾಕೆ ದೂರ ಆದೆ ಅನ್ನುವಂಥ ವಿಚಾರವಾಗಿ ಕೂಡ ಅವರು ಬಿಗ್ ಬಾಸ್ನಲ್ಲಿ ಹೇಳ್ಕೊಂಡಿದ್ರು, ಬಿಕ್ಕಿ ಹತ್ತಿದ್ರು. ಸೊ ಬಿಗ್ ಬಾಸ್ ಮನೆಯಲ್ಲಿ ಕ್ಷಮೆ ಕೇಳುವಂಥ ಒಂದು ಟಾಸ್ಕನ್ನು ನೀಡಿದಾಗ ಜೈ ಜಗದೀಶ್ ಅವರು ಒಂದು ಸಾರಿಯನ್ನು ಕೇಳ್ತಾರೆ. ಸೊ ವಿಜಯಲಕ್ಷ್ಮಿ ಸಿಂಗ್ ಅವರ ಪತಿ ಜೈ ಜಗದೀಶ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಜೈ ಜಗದೀಶ್ ಅವರಿಗೆ ಇದು 2ನೇ ಮದುವೆ ಸ್ನೇಹಿತರೆ. ರೂಪಾ ಅನ್ನುವಂಥ ಒಂದು ಯುವತಿಯನ್ನು ಜೈ ಜಗದೀಶ್ ಪ್ರೀತಿಸಿ ನಟ ವಿಷ್ಣುವರ್ಧನ್ ಸಹಾಯ ಪಡೆದು ಮದುವೆಯಾಗಿ 6 ವರ್ಷ ಸಂಸಾರವನ್ನ ಮಾಡ್ತಾರೆ. ಈ ದಂಪತಿಗೆ ಒಂದು ಹೆಣ್ಣು ಮಗು ಕೂಡ ಇತ್ತು. ಆದರೆ ಜೈ ಜಗದೀಶ್ ಅವರ ರೂಪಾ ನಡುವೆ ಭಿನ್ನಾಭಿಪ್ರಾಯ ಬಂದ ಕಾರಣ ಇಬ್ರು ಕೂಡ ದೂರ ಆಗ್ತಾರೆ. ಹಾಗಾದ್ರೆ ನೀವು ಕೇಳ್ಬೋದು, ಮೊದಲ ಪತ್ನಿಯ ಮಗಳು ಏನು ಮಾಡ್ತಿದ್ದಾರೆ ಅಂತ. ಸೊ ಜೈ ಜಗದೀಶ್ ಅವರ ಪತ್ನಿ ವಿಚ್ಛೇದನ ಪಡೆದ ನಂತರ ಮಗಳನ್ನು ಕರ್ಕೊಂಡು ಹೊರಟು ಹೋಗ್ತಾರೆ. ಎಷ್ಟೋ ವರ್ಷಗಳು ಕಳೆದ ಮೇಲೆ ಜೈ ಜಗದೀಶ್ ಅವರು ಮತ್ತೆ ಮಗಳನ್ನು ಭೇಟಿ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಬಳಿಕ ಮಗಳಿಗೆ ಮದುವೆ ಮಾಡ್ತಾರೆ. ಆದರೆ ಅಳಿಯ ಮದುವೆಯಾಗಿ 7 ವರ್ಷ ಆದರೂ ಮಗು ಬೇಡ ಅಂತ ಹೇಳ್ತಾರಂತೆ. ಈ ಮನಸ್ತಾಪದಿಂದ ಜೈ ಜಗದೀಶ್ ಮಗಳು ವಿಚ್ಛೇದನವನ್ನು ಪಡಿತಾರೆ. ಆದರೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸರಿ, ಮೊದಲ ಪತ್ನಿಯ ಮಗಳಿಗೆ ಮದುವೆ ಆಗಿದೆ, ಆದರೆ 2ನೇ ಪತ್ನಿಯ ಮಗಳಿಗೆ ಅಂದರೆ ವಿಜಯಲಕ್ಷ್ಮಿ ಅವರ 3 ಮಕ್ಕಳಿಗೆ ಏನಕ್ಕೆ ಇನ್ನೂ ಕೂಡ ಮದುವೆ ಮಾಡಿಲ್ಲ ಅನ್ನುವಂಥದ್ದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ವೈನಿಧಿ, ವೈಭವಿ, ವೈಸಿರಿ ಅಂತ ಇವರಿಗಿರುವಂಥ 3 ಹೆಣ್ಣು ಮಕ್ಕಳು. ಸ್ಯಾಂಡಲ್ವುಡ್ನ 3 ಸುಂದರಿಯರು ಮಸ್ತ್ ಎಂಜಾಯ್ ಮಾಡೋದಕ್ಕೆ ಅಲ್ಲಲ್ಲಿ ಟ್ರಾವೆಲನ್ನು ಮಾಡ್ತಾ ಇರ್ತಾರೆ, ಟ್ರಿಪ್ಪನ್ನು ಹೊಡಿತಾ ಇರ್ತಾರೆ, ಮಾಡ್ಲಿಂಗ್ ಮಾಡ್ತಾರೆ, ಫೋಟೋಶೂಟ್ಗಳನ್ನು ಮಾಡ್ತಾರೆ. ಅದರಲ್ಲೂ ಕೂಡ ವೈಭವಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾರೆ. ಯಾಕಂತಂದರೆ ತುಂಡುಡುಗೆ ಬಟ್ಟೆಯನ್ನು ಧರಿಸೋದಾಗಿರ್ಬೋದು, ಮಾದಕ ನೋಟ ಆಗಿರ್ಬೋದು, ಫೋಟೋಶೂಟ್ಗಳಾಗಿರ್ಬೋದು. ಇವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ, ಲಕ್ಷದಲ್ಲಿ ಫಾಲೋವರ್ಸ್ ಇದ್ದಾರೆ. ಜೊತೆಗೆ ವೈಭವಿ ಬಾಲನಟಿಯಾಗಿ ಕೂಡ ಒಂದು 3-4 ಸಿನಿಮಾಗಳಲ್ಲಿ ನಟಿಸಿದ್ರು. ಅದಾದ ಮೇಲೆ ಸಿನಿಮಾದಲ್ಲಿ ಕೂಡ ಇವರು 3 ಕಾಣಿಸ್ಕೊಳ್ತಾರೆ. ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಯಾನ ಅನ್ನುವಂಥ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಸೊ ಅದು ಎಲ್ಲ ಅಂದರೆ ಇವರೇ ತಂದೆ ತಾಯಂದರೆ ಅವರು ಸ್ಯಾಂಡಲ್ವುಡ್ನ ಹಿರಿಯ ನಟ ಜೈ ಜಗದೀಶ್, ವಿಜಯಲಕ್ಷ್ಮಿ ಅವರೇ ನಿರ್ಮಾಣ ಮಾಡಿರುವಂಥ ಸಿನಿಮಾ. ಸೊ ವೈನಿಧಿ, ವೈಭವಿ, ವೈಸಿರಿ ಈ 3 ಮಕ್ಕಳು ಒಂದೇ ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ. ಯಾನ ಸಿನಿಮಾ ಅಷ್ಟೊಂದು ಹಿಟ್ಟಾಗಿಲ್ಲ ಅಂತಂದ್ರೂ ಕೂಡ ಸಿನಿಮಾ ಅಂತ ಬರುತ್ತೆ, ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಇವರು 3 ಕೂಡ ಪಾದಾರ್ಪಣೆ ಮಾಡ್ತಾರೆ. ಆದರೆ ಇವರು ಸಿಕ್ಕಾಪಟ್ಟೆ ಟ್ರೋಲ್ ಆಗಿರುವಂಥದ್ದು ಫೋಟೋಶೂಟ್ ಮೂಲಕ, ತುಂಡುಡುಗೆ ಬಟ್ಟೆ ಮೂಲಕ. ಅಷ್ಟೂ ಫಾಲೋವರ್ಸ್ ಇರೋದೆ ಅದಕ್ಕೋಸ್ಕರನೇ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರತಿ ಬಾರಿ ಕೂಡ ಅವ್ರು ಹಾಕುವಂಥ ಫೋಟೋಗಳು ಲಕ್ಷಗಟ್ಟಲೆ ವ್ಯೂಸ್ ಆಗುತ್ತೆ, ಲಕ್ಷಗಟ್ಟಲೆ ವ್ಯೂಸನ್ನು ಪಡ್ಕೊಳ್ತಾರೆ. ಯಾಕಂತಂದರೆ
ಅಂಥ ಒಂದಷ್ಟು ಫೋಟೋಸ್ಗಳನ್ನು ಹಾಕ್ತಾರೆ. ಸೊ ಈಗ ಇವರು ಮೂವರಿಗೂ ಕೂಡ, ವೈಭವಿಗೂ ಕೂಡ 39 ವರ್ಷ ಆಗಿದೆ. ಸೊ ಮೂವರು ಹೆಣ್ಣುಮಕ್ಕಳು, ಒಂದು ಮನೆಯಲ್ಲಿ ಈಗ ಒಂದು ಹೆಣ್ಣುಮಗು ಇತ್ತು ಅಂತಂದರೆ ಒಂದು 25-26 ವಯಸ್ಸಿಗೆ ಬಂದಾಗ ಮದುವೆ ಮಾಡಬೇಕು ಅಂತ ತಂದೆ ತಾಯಂದರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇವರು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡಿದ್ದಾರಾ? ಸೊ ಮಾಡಿದ್ರೂ ಕೂಡ ಮದುವೆ ವಿಚಾರವಾಗಿ ಯಾಕೆ ಯಾರೂ ಕೂಡ ವಿಚಾರವನ್ನು ಎತ್ತುತ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂಥ ಪ್ರಶ್ನೆ. ಸೊ ಮೂವರು ಹೆಣ್ಣು ಮಕ್ಕಳು ಇನ್ನೂ ಕೂಡ ಮದುವೆ ಆಗಿಲ್ಲ. ಇದಕ್ಕೆ ಕಾರಣ ಯಾರಪ್ಪ ಅಂತಂದರೆ ತಂದೆ ತಾಯಂದರು ಅಲ್ಲ ಸ್ನೇಹಿತರೆ. ಯಾಕಂತಂದರೆ ಜೈ ಜಗದೀಶ್ ಹಾಗೆ ವಿಜಯಲಕ್ಷ್ಮಿ ಕಂಪ್ಲೀಟ್ ಸ್ವತಂತ್ರವನ್ನು ಮಕ್ಕಳಿಗೆ ಬಿಟ್ಟುಕೊಟ್ಟಿದ್ದಾರೆ. ಯಾಕಂತಂದರೆ ವಿಜಯಲಕ್ಷ್ಮಿ ಕೂಡ ರಿಚ್ ಫ್ಯಾಮಿಲಿಯಿಂದ ಬಂದವರು, ಪ್ರೀತಿಸಿ ಮದುವೆಯಾದವರು. ಸೊ ಹಾಗಾಗಿ ಮಕ್ಕಳು ಕೂಡ ಪ್ರೀತಿಸ್ತಾ ಇರ್ಬೋದು, ಹಾಗಾಗಿ ಸುಮ್ಮನಿದ್ದಾರೆ. ಅಂದರೆ ಅವರ ಪ್ರೈವಸಿ ಅವರಿಗೆ, ಅವರ ಪರ್ಸ್ನಲ್ ವಿಚಾರ ಅವರಿಗೆ, ಫೋರ್ಸ್ಫುಲಿ ಮದುವೆ ಮಾಡೋದು ಬೇಡ ಅಂತ ಅವರಿಬ್ಬರೂ ಕೂಡ ಸೈಲೆಂಟಾಗಿ ಇರುವಂಥದ್ದು. ಇನ್ನು ಮಕ್ಕಳ ವಿಚಾರಕ್ಕೆ ಬರೋದಾದರೆ ಮೂವರು ಮಕ್ಕಳು ಟ್ರಿಪ್ಪು, ಜಾಲಿ, ಅದು ಇದು ಅಂತ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಮದುವೆಯ ವಿಚಾರದಲ್ಲಿ ನಮಗೆ ಪ್ರೈವಸಿ ಬೇಕು ಅಂತ ಕೇಳಿರ್ಬೋದು. ಸೊ ಹಾಗಾಗಿ ಮದುವೆ ಸದ್ಯಕ್ಕೆ ಬೇಡ, ನಮಗೆ ಯಾವಾಗ ಅನಿಸುತ್ತೋ ಆವಾಗ ಮದುವೆ ಆಗ್ತೀವಿ ಅಂತ ಅಂದಿರ್ಬೋದು. ಈಗ 2 ದಿನಗಳಿಂದ ಮೂವರು ಮಕ್ಕಳು ಕೂಡ ಕೊಡಗಿನಲ್ಲಿ ಒಂದು ದೈವಾರಾಧನೆಯನ್ನು ಕೂಡ ಮಾಡಿಸಿದ್ದಾರೆ. ಸೊ ಇದು ಕೂಡ ಮದುವೆ ವಿಚಾರವಾಗಿ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಮದುವೆ ಆಗಬೇಕು ವೈಭವಿಗೆ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಇದು ಕೂಡ ಟ್ರೋಲ್ ಆಗ್ತಾ ಇದೆ. ಆದರೆ ಈಗ ಸದ್ಯಕ್ಕೆ ಇರುವಂಥದ್ದು ಜೈ ಜಗದೀಶ್ ಅವರು ಮೂವರು ಮಕ್ಕಳ ಮದುವೆಯ ವಿಚಾರವಾಗಿ ಮಾತನಾಡ್ತಾ ಇಲ್ಲ. ಸೊ ಮೂವರು ಮಕ್ಕಳೇ ಡಿಸಿಷನನ್ನು ತಗೊಳ್ಳಿ, ಅವರೇ ಪರ್ಸ್ನಲ್ ಲೈಫನ್ನು ಅವರೇ ಕಟ್ಕೊಳ್ಳಿ ಅನ್ನುವಂಥ ವಿಚಾರವಾಗಿ ಆ ಒಂದು ಫ್ರೀಡಮನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ಮೂವರು ಮಕ್ಕಳು ಕೂಡ ಹೆಣ್ಣು ಮಕ್ಕಳು ಇನ್ನೂ ಕೂಡ ಮದುವೆ ಆಗಿಲ್ಲ. ಸೊ ಕಂಪ್ಲೀಟಾಗಿ ಜಾಲಿ ಮೂಡ್ನಲ್ಲಿದ್ದಾರೆ. ಸೊ ಮದುವೆಯ ವಿಚಾರ ಅಂತ ಬಂದಾಗ ಯಾಕೆ ಹಿಂಜರಿತಿದ್ದಾರೆ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.